ಸ್ವಚ್ಛತೆ ಇಲ್ಲದ ಶೌಚಾಲಯ ಇದು. ಮೂಲ ಸೌಕರ್ಯ ಅಂತೂ ಇಲ್ವೇ ಇಲ್ಲ, ಅದಂತೂ ಕೇಳಲೇಬೇಡಿ. ಅವ್ಯವಸ್ಥೆಯ ಆಗರವಾಗಿರುವಂತಹ ಶಿವಮೊಗ್ಗದ ಮೊರಾರ್ಜಿ ವಸತಿ ಶಾಲೆಯಲ್ಲಿ ಇರುವಂತಹ ಪರಿಸ್ಥಿತಿ ಇದು. ಇದ್ಯಾವುದು ಪಬ್ಲಿಕ್ ಟಾಯ್ಲೆಟ್ ಅಲ್ಲ, ಪಬ್ಲಿಕ್ ಟಾಯ್ಲೆಟ್ ಅಂತೂ ಅಲ್ವಾ, ಅಥವಾ ಪಬ್ಲಿಕ್ ಪ್ಲೇಸ್ ಅಲ್ಲ, ಇದೊಂದು ವಸತಿ ಶಾಲೆ. ಮೂಲಭೂತ ಸೌಕರ್ಯ ಇಲ್ಲದೆ ಪರದಾಡ್ತಾ ಇರುವಂತಹ ವಿದ್ಯಾರ್ಥಿಗಳು. ಶಿವಮೊಗ್ಗ ಜಿಲ್ಲೆಯಲ್ಲಿನ ಅನಬೇರಿಯ ಮೊರಾರ್ಜಿ ವಸತಿ ಶಾಲೆಯಲ್ಲಿ ಇರುವಂತಹ ಪರಿಸ್ಥಿತಿ. ಮಕ್ಕಳಿಗೆ ಸರಿಯಾಗಿ ಊಟ ಕೊಡದೆ ವಾರ್ಡನ್ ಕಳ್ಳಾಟ ಮಾಡ್ತಿದ್ದಾರಂತೆ. ಮಕ್ಕಳಿಗೆ ಸರಿಯಾಗಿ ವ್ಯವಸ್ಥೆನೇ ಇಲ್ಲ, ಇಲ್ಲಿ ಮೂಲ ಸೌಕರ್ಯದ ವ್ಯವಸ್ಥೆನೇ ಇಲ್ಲ. ಶಿವಮೊಗ್ಗ ಜಿಲ್ಲೆಯಲ್ಲಿನ ಅನಬೇರಿಯ ಮೊರಾರ್ಜಿ ವಸತಿ ಶಾಲೆಯಲ್ಲಿ ಇರುವಂತಹ ಪರಿಸ್ಥಿತಿ ಇದು. ಸ್ವಚ್ಛತೆಯೂ ಇಲ್ಲ, ಮೂಲ ಸೌಕರ್ಯ ಅಂತೂ ಕೇಳಲೇಬೇಡಿ, ಅದ್ಯಾವುದೂ ಇಲ್ಲ. ಅವ್ಯವಸ್ಥೆಯ ಆಗರವಾಗಿರುವಂತಹ ಶಿವಮೊಗ್ಗದ ಮೊರಾರ್ಜಿ ವಸತಿ ಶಾಲೆ ಇದು. ಮೂಲಭೂತ ಸೌಕರ್ಯಗಳು ಇಲ್ಲದೆ ಇಲ್ಲಿನ ವಿದ್ಯಾರ್ಥಿಗಳು ಪರದಾಡ್ತಾ ಇದ್ದಾರೆ. ಶಿವಮೊಗ್ಗ ಜಿಲ್ಲೆಯಲ್ಲಿನ ಅನಬೇರಿಯ ಮೊರಾರ್ಜಿ ವಸತಿ ಶಾಲೆ ಮಕ್ಕಳಿಗೆ ಸರಿಯಾಗಿ ಊಟನೂ ಕೊಡ್ತಾ ಇಲ್ವಂತೆ. ವಾರ್ಡನ್ ಊಟ ಕೂಡ ಕೊಡ್ತಾ ಇಲ್ಲ. ಮಕ್ಕಳಿಗೆ ಸರಿಯಾಗಿ ಊಟ ಕೊಡದೆ ವಾರ್ಡನ್ ಕಳ್ಳಾಟ ಮಾಡ್ತಿದ್ದಾರೆ ಅನ್ನೋಂಥದ್ದು ಗೊತ್ತಾಗ್ತಾ ಇದೆ. ಯಾವುದೇ ಮೂಲ ಸೌಕರ್ಯ ಇಲ್ಲ. ಇದೊಂದು ಶಾಲೆಯಲ್ಲಿ, ವಸತಿ ಶಾಲೆಯಲ್ಲಿ ಆಗಿರುವಂಥ ಪರಿಸ್ಥಿತಿ. ಊಟ ಇಲ್ಲ, ಯಾವುದೇ ಸರಿಯಾದಂತಹ ವ್ಯವಸ್ಥೆ ಇಲ್ಲ, ಮೂಲ ಸೌಕರ್ಯಗಳಿಲ್ಲ, ಎಲ್ಲವೂ ಕೂಡ ಹಾಳಾಗೋಗಿದೆ. ಈ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಬಹುಶಃ ವಿದ್ಯಾರ್ಥಿಗಳು ರೊಚ್ಚಿಗೆದ್ದಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಇದರಲ್ಲೇ ಗೊತ್ತಾಗ್ತಾ ಇದೆ ಏನು ಪರಿಸ್ಥಿತಿ ಆಗಿರಬಹುದು ಅಂತ ಹೇಳಿ. ಮಕ್ಕಳಿಗೆ ಸರಿಯಾಗಿ ಊಟ ಕೊಡ್ತಾ ಇಲ್ಲ, ಅಥವಾ ಅವ್ರಿಗೆ ಬೇಕಾಗಿರುವಂಥ ಸೌಲಭ್ಯ ಕೊಡ್ತಾ ಇಲ್ಲ ಅಂತ ಹೇಳಿ ಇದೀಗ ಆಕ್ರೋಶ ಹೊರಾಗ್ತಾ ಇರುವಂಥದ್ದು. ಮೂಲಭೂತ ಸೌಕರ್ಯ ಇಲ್ಲ, ಸ್ವಚ್ಛತೆ ಇಲ್ಲ, ಸರಿಯಾಗಿ ಊಟ ಇಲ್ಲ. ವಿದ್ಯಾರ್ಥಿಗಳಿಗೆ ಓದಲು ಹಾಸ್ಟೆಲ್ನಲ್ಲೂ ಬೆಳಕಿನ ವ್ಯವಸ್ಥೆಯೂ ಇಲ್ವಂತೆ. ಮಲಗಲು ಸರಿಯಾದಂಥ ಹಾಸಿಗೆ ವ್ಯವಸ್ಥೆ ಅಂತೂ ಇಲ್ವೇ ಇಲ್ಲ. ಹಾಸಿಗೆ ಬಿಡಿ, ಮಕ್ಕಳಿಗೆ ಓದೋಕೆ ನೋಟ್ಬುಕ್ ಕೂಡ ಕೊಟ್ಟಿಲ್ಲ. ಸರ್ಕಾರ ಕೊಟ್ಟರು, ಪ್ರಿನ್ಸಿಪಾಲ್ ಮತ್ತು ವಾರ್ಡನ್ ಕೊಟ್ಟಿಲ್ಲ. ಅವ್ಯವಸ್ಥೆಯ ಬಗ್ಗೆ ಕೇಳಿದ್ರೆ ಅನುದಾನ ಬಂದಿಲ್ಲ ಅನ್ನೋ ಆರೋಪ ಮಾಡ್ತಾರೆ. ಹಾಸ್ಟೆಲ್ ಸ್ಟಾಫ್ ಮತ್ತು ಹಾಸ್ಟೆಲ್ ವಾರ್ಡನ್ದೇ ಇಲ್ಲಿ ದರ್ಬಾರ್ ನಡೀತಾ ಇದೆ. ಶಿಥಿಲಾವಸ್ಥೆ ತಲುಪಿರುವಂತಹ 25 ವರ್ಷದ ಹಳೆಯ ಹಾಸ್ಟೆಲ್ ಕಟ್ಟಡ ಇದು. ಆಡಳಿತ ಮಂಡಳಿ ವಿರುದ್ಧ ಹಾಸ್ಟೆಲ್ ವಿದ್ಯಾರ್ಥಿಗಳು ಆಕ್ರೋಶ ಹೊರಹಾಕಿದ್ದಾರೆ. ಇದು ಇಲ್ಲಿ ತನಕ ಕಳೆದ 2025ನೇ ಸಾಲಿನ ತನಕನೂ ಪ್ರೌಢಶಾಲೆ ಮಾತ್ರ ಇತ್ತು. ಮೊನ್ನೆ 26ನೇ ಸಾಲಿನಲ್ಲಿ ಇದನ್ನು ಮೇಲ್ದರ್ಜೆಗೇರಿಸಿ ಪದವಿ ಪೂರ್ವ ಕಾಲೇಜಾಗಿ ಮಾಡಿದ್ದಾರೆ. ಅದು ಇದುವರೆಗೂ ಕೂಡ ಅಲ್ಲಿ ನಾಮಫಲಕ ಅಳವಡಿಸಿಲ್ಲ. ಮೊದಲನೇದಾಗಿ ಇಲ್ಲಿ ಪೇರೆಂಟ್ಸ್ಗಳಿಗೆ ಬೆಲೆನೇ ಇಲ್ಲ. ಪೇರೆಂಟ್ಸ್ ಇಲ್ಲಿ ಬಂದರೆ ಯಾರಾದರೂ ಕೂಡ ಪ್ರಿನ್ಸಿಪಾಲ್ರು ಒಪ್ಪಿಗೆ ಕೊಟ್ಟು ನಮ್ಮ ಒಳಗೆ ಕರ್ಸ್ಕೊಳ್ಳೋ ತನಕನೂ ಕೂಡ ಬಿಸಿಲಲ್ಲೇ ಗೇಟಲ್ಲಿ ನಿಂತ್ಕೊಂಡು ಸಾಯಬೇಕು. ಅದು ಮಧ್ಯಾಹ್ನ ಆಗಿರ್ಬೋದು, ಸಂಜೆ ಆಗಿರ್ಬೋದು, ಬೆಳಗಿನ ಯಾವಾಗ ಬಂದರೂ ಅಷ್ಟೇ. ಮಕ್ಕಳಿಗೆ ಉತ್ತಮವಾದ ಪೌಷ್ಟಿಕ ಆಹಾರ ಅಂತ ಕೊಡ್ತಾನೆ ಇಲ್ಲ. ಎಲ್ಲ ಕೊಳ್ತೋಗಿರೋ ಬೇಳೆ, ಗೋಧಿ, ಅಕ್ಕಿ, ಆಮೇಲೆ 8 ದಿವಸಕ್ಕೊಂದ್ಸರಿ ತರಕಾರಿ ತಂದು ಅದೇ ಕೊಳ್ತೆ ತರಕಾರಿಗಳನ್ನು ಬೇಯಿಸಾಕ್ತಕ್ಕಂಥ ಪದ್ಧತಿ ಇದೆ. ಆಮೇಲೆ ಎಲ್ಲೂ ಕೂಡ ಸಿಂಟೆಕ್ಸ್ ಒಳಗಿರ್ಬೋದು, ಕುಡಿಯೋ ನೀರಾಗೂ ಎಲ್ಲೂ ಕೂಡ ಸ್ವಚ್ಛತೆ ಇಲ್ಲ. ಇಲ್ಲಿರ್ತಕ್ಕಂಥ ಶೌಚಾಲಯಗಳು, ಸ್ನಾನಗಳು ಕೊಳತು ನಾರ್ತಾ ಇದ್ದಾವೆ. ಇಲ್ಲಿರೋ ಮಕ್ಕಳು ಹೇಳೋರ ಪ್ರಕಾರ ಅಲ್ಲಿರ್ತಕ್ಕಂಥ ಸ್ನಾನಗೃಹಗಳಾಗಿರ್ಬೋದು, ಆಮೇಲೆ ಶೌಚಾಲಯಗಳಾಗಿರ್ಬೋದು, ಎಲ್ಲೂ ಕೂಡ ಕಿಟಕಿಗೆ ಚಿಲಕಗಳಿಲ್ಲ, ಕಿಟಕಿ ಬಾಗಿಲು ಗಾಜೆಲ್ಲ ಒಡೆದೋಗಿದ್ದಾವೆ. ಆಮೇಲೆ ಏನು ಸರ್ಕಾರ ಸಪ್ಲೈ ಕೊಡ್ತಕ್ಕಂತಹ ಮಕ್ಕಳಿಗೆ ಕಿಟ್ ಏನಿದೆ, ಆ ಕಿಟ್ಟನ್ನು ಸಂಪೂರ್ಣವಾಗಿ ವಿತರಣೆ ಆಗ್ತಾಯಿಲ್ಲ. ಕೊಡೋದ್ರಲ್ಲಿ ಅರ್ಧ ಕಿಟ್ಟನ್ನು ಕೊಟ್ಟು ಅರ್ಧ ಕಿಟ್ಟ ಎತ್ತಿಟ್ಟು ಅದನ್ನೆಲ್ಲ ಹಾಳು ಮಾಡ್ತಕ್ಕಂಥದ್ದು ನಡೀತಾ ಇದೆ. ಆಮೇಲೆ ಯಾರಾದರೂ ಇಲ್ಲಿನ ಅವ್ಯವಸ್ಥೆಗಳ ಬಗ್ಗೆ ಯಾರಾದರೂ ಮಕ್ಕಳ ಪೋಷಕರು ಪ್ರಶ್ನೆ ಮಾಡಿದರೆ ಅಂಥ ಮಕ್ಕಳನ್ನು ಟಾರ್ಗೆಟ್ ಮಾಡ್ತಕ್ಕಂಥದ್ದು, ಅವ್ರಿಗೆ ಇಂಟರ್ನಲ್ ಮಾರ್ಕ್ಸನ್ನು ಕಡಿಮೆ ಕೊಡ್ತಾ ಅವ್ರಿಗೆ ಬೆದರಿಸ್ತಂಥದ್ದು ಪದ್ಧತಿ ಇಲ್ಲಿ ವ್ಯವಸ್ಥೆ ನಡ್ಕೊಂಬರ್ತಾ ಇದೆ. ಆಮೇಲೆ ಇಲ್ಲಿ ನರ್ಸ್ ಕಮ್ಮು ವಾರ್ಡನ್ ಆಗಿರ್ತಕ್ಕಂಥ ಮೇಡಮ್ ಇದ್ದಾರೆ. ಅವರು ಇತಿಹಾಸದಲ್ಲಿ ಇಲ್ಲಿ ಒಂದು ದಿವಸಕ್ಕೂ ಉಳ್ಕೊಂಡಿಲ್ಲ. ಮಧ್ಯರಾತ್ರಿ ಮಕ್ಕಳಿಗೆ ಏನೋ ಅನಾರೋಗ್ಯ ವ್ಯವಸ್ಥೆ ಆದರೆ ಅದು ನೋಡೋಕ್ಕೆ ಅಂತಲೇ ಯಾರೂ ಇಲ್ಲ. ಅಲ್ಲಿ ಯಾರಾದರೂ ಕೂಡ ಮಕ್ಕಳು ಮಧ್ಯರಾತ್ರಿ ಪ್ರಿನ್ಸಿಪಾಲ್ಗೆ ಹೋಗಿ ಮೇಡಮ್ ಇಂಥ ಸಮಸ್ಯೆ ಆಗಿದೆ ಅಂತ ಹೇಳಿದರೆ ಅವ್ರೇನು ಸಾಯಲ್ಲ, ಮಲಗಕ್ಕೆ ಹೇಳಿ ಬೆಳಗ್ಗೆ ನರ್ಸ್ ಬಂದು ನೋಡ್ತಾರೆ ಅಂತೇಳಿ ಉಡಾಫೆ ಉತ್ತರವನ್ನು ಕೊಡ್ತಾರಂತೆ. ಈ ಹಿಂದಿನ ಕೂಡ ಇದೇ ಥರ ನಡ್ಕೊಂಬರ್ತಿದ್ದೆ. ಹಾಗಾಗಿ ನಾವು ಕೇಳೋದಿಷ್ಟೇ, ಇವತ್ತು ನಮ್ಮ ಮೀಡಿಯಾದ ಮುಖಾಂತರ ದಯಮಾಡಿ 2022ರಿಂದ ಇದು ಇಲ್ಲಿವರೆಗೂ ನಾನು ಕೆಲಸ ಮಾಡ್ತಾಯಿದ್ದೀನಿ. 2022ರಿಂದ ಇಲ್ಲಿ ನಾನು ಕೆಲಸ ಮಾಡ್ತಾಯಿದ್ದೀನಿ. ದಿನಾಲೂ ದೈನಂದಿನ ಜೀವನದಲ್ಲಿ ಸ್ವಚ್ಛತೆ ನಾವು ಕಾಪಾಡ್ತಾನೆ ಬಂದಿದ್ದೀವಿ. ಇವತ್ತು ನೀವು ಬಂದಾಗ ಸ್ವಲ್ಪ ಅಸ್ವಸ್ಥ ಆಗಿದೆ, ನಾವು ತಿದ್ಕೋತೀವಿ. ಅದೇನೋ ಸ್ವಲ್ಪ ಅಸ್ವಸ್ಥ ಆಗಿದೆ, ಒಂದು ಬ್ಲಾಕ್ ಆಗಿದೆ ಅದು ಯಾಕಂದರೆ ಇದು ಬ್ಲಾಕ್ ಆಗುವುದು ಅನ್ನೋ ದೃಷ್ಟಿಯಿಂದ ಇದು ತುಂಬ 25 ವರ್ಷದಿಂದ ಕಟ್ಟಡ ಸರ್. ಅದು ಎಲ್ಲ ಕೂಡ ಈಗ ವೈರ್ ವಿದ್ಯುತ್ ಸಂಬಂಧಪಟ್ಟಂತೆ, CC ಕ್ಯಾಮ್ರಾ ಸಂಬಂಧಪಟ್ಟಂತೆ ನಾವು ಯಾರಾದರೂ ಎಲೆಕ್ಟ್ರಿಷಿಯನ್ ಕರೆಸಿದಾಗ ಅದು ರಿಪ್ಲೇಸ್ ಆಗಬೇಕು ಅಂತಾರೆ. ಅದಕ್ಕೆ ತುಂಬ ದುಡ್ಡು ಬೇಕಾಗ್ತದೆ.
ಇಲಾಖೆಯಿಂದ ನಾವು ಆಗಾಗ ನಾವು ಲೆಟ್ರ್ ಬರಿತಾನೆ ಇದ್ದೀವಿ ಇಲಾಖೆಗಳಿಗೆ. ಅದು ಪ್ರೋಸೆಸ್ ನಿಧಾನವಾಗಿ ಸಾಗ್ತಾ ಇದೆ. ನಾನು ದಿನಾಲೂ ಸ್ವಚ್ಛ ಇಟ್ಕೋತೀವಿ. ಇವತ್ತೊಂದು ಸ್ವಲ್ಪ ಅದು ಆಗಿದೆ, ನಾವು ಅದನ್ನು ಸರಿ ಮಾಡ್ಕೋತೀವಿ ಸರ್. ಅದು ಸರ್ ಅಸ್ತವ್ಯಸ್ತ ಎಲ್ಲ ಕಡೆನೇ ಇರೋದು. ಅದು ಏನೋ ಆಗಿದೆ, ಅದು ಯಾರ ಒಂದು ಅತ್ಯಾಚಾರದಿಂದ ಆಗಿದೆ. ನಾವು ಅದನ್ನು ಸ್ವಚ್ಛ ಮಾಡ್ಕೋತೀವಿ ಸರ್. ಕುಡಿಯೋ ನೀರು ಸರ್ ಸಿಂಟೆಕ್ಸು ಇಲ್ಲ ಸರ್, ಇಲ್ಲ ಈಗ ಸಿಂಟೆಕ್ಸ್ ನೀರು ಸಂಪ್ ನೀರಿನಿಂದ ಸಿಂಟೆಕ್ಸ್ ಬರ್ತಿದೆ. ಆ ಸಿಂಟೆಕ್ಸ್ ನೀರನ್ನು ಅಡುಗೆ ಮಾಡೋದ್ರಿಂದ ಕಾಯಿಸಿ ಅಡುಗೆ ಮಾಡ್ತಾರೆ. ಮತ್ತು ಎಲ್ಲ ಕಡೆ ಕೂಡ ಭೋಜನಾಲಯ ಎರಡು ಭೋಜನಾಲಯ ಮತ್ತು 2 ಹಾಸ್ಟೆಲು ಮತ್ತು ಇಲ್ಲಿ ಸಿಂಟೆಕ್ಸ್ ನೀರು ಕುಡಿತೀವಿ ಎಲ್ಲರೂ. ಸಿಂಟೆಕ್ಸ್ ಮಕ್ಕಳಿಗೆ ಸಿಂಟೆಕ್ಸ್ ನೀರು ಹೊಸ ಸಿಂಟೆಕ್ಸ್ ಇದು ಅಕ್ವಾಗಾರ್ಡ್ ಹೊಸ ಅಕ್ವಾಗಾರ್ಡು ಫಿಲ್ಟರ್ ನೀರು ಕುಡಿತೀವಿ ಸರ್. ಅಡುಗೆ ಮಾಡೋ ಮುಂದೆ ಬಿಸಿನೀರು ಕಾಸೆ ಅಡುಗೆ ಮಾಡೋದು. ಪರಿಶೀಲನೆ ಮಾಡ್ಕೊಂಡೆ ನಿಮ್ಮ ಹತ್ರ ಮಾತಾಡ್ತಿರ್ತಾರೆ. ನೀವು ಪದೇ ಮತ್ತೆ ನೀವು ರಿವರ್ಸ್ ಅಲ್ಲಿ ಯಾವ ಮಕ್ಕಳು ಏನಂತ ಕೇಳಿದ್ರೆ ಏನಂತ ಉತ್ತರ ಕೊಡೋದು ನಾವು? ಟೋಟಲ್ ಇಡೀ ವ್ಯವಸ್ಥೆ ಮಕ್ಕಳು ಅಲ್ಲ, ಟಾರ್ಚರ್ ಮಾಡೋ ಅಧಿಕಾರ ನಿಮಗಿಲ್ಲ. ಬೇರೆ ಪ್ರಶ್ನೆ ಹೇಳಿದ್ದು ದಯಮಾಡಿ ಏನಾದ್ರು ನೀವು ವ್ಯವಸ್ಥೆಗಳು ಪೋಷಕರು ತಿಳಿಸಿದ್ರೆ ಆ ಪೋಷಕರು ಬಂದು ಏನಾದ್ರು ಆ ವಿಚಾರ ಬಗ್ಗೆ ಚರ್ಚೆ ಮಾಡಿದ್ರೆ, ಮೇಡಮ್ ನೀವು ಶಾಲೆಯಲ್ಲಿ ಹಿಂಗಿದೆ ಅಂತ ಮಕ್ಕಳು ತಂದು ಅದನ್ನ ಹೇಳಿದ್ರೆ ಅಂತ ಮಕ್ಕಳಿಗೆ CC ಕ್ಯಾಮ್ರಾ ಆಫ್ ಮಾಡಿ ಹೊಡೆದಿರೋಂಥ ನಿದರ್ಶನಗಳು ಇದಾವೆ. ಆಮೇಲೆ ಒಂದ್ಸಾರಿ ದೀಪಾವಳಿ ಯಾವುದೋ ಒಂದು ಡೇಟ್ ಇದೆ ಡೇಟು ಇಲ್ಲ ಸರ್. ಅದು ಸರ್ ನಾವು ಸರ್ ಇದು RTNಲ್ಲಿ ಕೇಳಿದ್ದೆ, ಅದು ಕ್ಯಾಮ್ರಾಗಳು ಸರಿ ಇಲ್ಲ ಅಂತ ಉತ್ತರ ಕೊಡ್ತೀನಿ. ಅದು ನಾನು ತೆಗ್ಸ್ತೀನಿ, ತೊಂದರೆ ಇಲ್ಲ. ಕ್ಯಾಮ್ರಾ ಸರಿ ಇಲ್ಲ ಅಂತ ಅವ್ರು ಉತ್ತರ ಕೊಡಲೇಬೇಕು ಸರ್. 10 ದಿನ ಮಕ್ಕಳಿಗೆ ಶಿಕ್ಷಣದ ಹೊರ ನಿಲ್ಸಕ್ಕೆ ಯಾರಿಗಾರು ಹಕ್ಕಿದೆಯಾ? ಇಲ್ಲ. ದೀಪಾವಳಿ ಹಬ್ಬಕ್ಕೆ ಹೋದ ಮಕ್ಕಳು ಒಂದು ದಿವಸ ತಡವಾ ಬಂದರು ಅಂತೇಳಿ ಸತತವಾಗಿ 60 ಮಕ್ಕಳನ್ನ 10 ದಿವಸ ಹೊರ ನಿಲ್ಸಿದ್ರು ಸರ್. 10 ದಿವಸ ಇವರೇ ಪ್ರಿನ್ಸಿಪಾಲು 10 ದಿವಸ ಹೊರ ನಿಲ್ಸಿದ್ರು. ಕೇಸ್ ವರ್ಕರ್ ಶಿವರಾಜ್ ಅಂತ ಇದ್ದಾರೆ. ನಾನು ವಿಡಿಯೋ ಸಮೇತ ಮಕ್ಕಳಿಗೆ ನೋಡಿ, ಸದ್ಯಕ್ಕೆ ಇರುವಂತಹ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಎಲ್ಲವೂ ಕೂಡ ಹಾಳಾಗಿದೆ ಅಂತ ಹೇಳಿ ನೋಡ್ತಾ ಇದೀವಿ. ಇನ್ನು ನಮ್ಮ ಪ್ರತಿನಿಧಿ ಉಮೇಶ್ ಇಲ್ಲಿ ಒಂದು ವಾಕ್ ಥ್ರೂ ನಡೆಸಿದ್ದಾರೆ, ಎಲ್ಲವೂ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಹೇಗಿದೆ ಪರಿಸ್ಥಿತಿ ಅಂತ ಹೇಳಿ. ಬನ್ನಿ ನೋಡೋಣ. ನಾವು ಏನು ಮುರಾರ್ಜಿ ವಸತಿ ಶಾಲೆ ಆನ್ವೇರಿಯಲ್ಲಿದ್ದೀವಿ. ಇಲ್ಲಿನ ಈ ಮುರಾರ್ಜಿ ವಸತಿ ಶಾಲೆಯ ಅವ್ಯವಸ್ಥೆಯನ್ನು ನೋಡಿ ಏನು ನಿನ್ನೆ ಅಲ್ಲಿ ಮಕ್ಕಳ ಪೇರೆಂಟ್ಸ್ಗಳು DC ಮನವಿ ಕೊಟ್ಟಿದ್ದು. ಅದರ ಮುಖಾಂತರ ನಾವು ಏನು ಇವತ್ತು ಆನ್ವೇರಿಯಲ್ಲಿರುವಂಥ ಮುರಾರ್ಜಿ ವಸತಿ ಶಾಲೆಗೆ ಬಂದಿದ್ವಿ. ಅಲ್ಲಿ ಅವ್ಯವಸ್ಥೆಯನ್ನು ತೋರಿಸುವಂಥ ಪ್ರಯತ್ನ ಮಾಡ್ತೀವಿ. ಏನು ನಮ್ಮ ದೃಶ್ಯದಲ್ಲಿ ನಾವು ತೋರಿಸ್ತಾ ಹೋಗ್ತೀವಿ. ಇಲ್ಲಿ ಏನು ಗಂಡು ಮಕ್ಕಳ ಶೌಚಾಲಯ ಇದೆ. ಈ ಶೌಚಾಲಯದಲ್ಲಿ ಏನು ಶೌಚಾಲಯಕ್ಕೆ ಬೇಕಾಗಿರುವಂಥ ಮೂಲಭೂತ ಸೌಕರ್ಯಗಳು, ಅಂದರೆ ಏನು ಮಕ್ಕಳಿಗೆ ಬೇಕಾಗಿರುವಂಥ ಮೂಲಭೂತ ಸೌಕರ್ಯಗಳು ಇಂಪಾರ್ಟೆಂಟಾಗಿ ಬಹುಮುಖ್ಯವಾಗಿ ಬೇಕಾಗಿರುವಂಥ ಶೌಚಾಲಯ. ಆ ಶೌಚಾಲಯಕ್ಕೆ ಸರಿಯಾಗಿ ಡೋರ್ ಇಲ್ಲ, ಡೋರ್ಗಳಿಗೆ ಲಾಕ್ ಇಲ್ಲ. ಬಟ್ ಆ ಶೌಚಾಲಯ ಕೂಡ ಏನು ನೀರು ಹಾಕಿದ್ರೆ ನೀರು ಕೂಡ ಒಳಗಡೆ ಹೋಗದೇ ಇರುವಂಥ ಪರಿಸ್ಥಿತಿಯಲ್ಲಿ ಇರುವಂಥದ್ದು. ಬಟ್ ಏನಾಗಿದೆ ಇಲ್ಲಿ ಈ ಶೌಚಾಲಯಕ್ಕೆ ನಾವು ಕೂಡ ಬರ್ತಾ ಇದ್ದೀವಿ, ಇಲ್ಲಿ ನಿಂತ್ಕೊಳ್ಳೋಕ್ಕೂ ಕೂಡ ಆಗ್ತಾ ಇಲ್ಲ. ಇಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯನೋ ಅಥವಾ ಈ ಲಜ್ಜೆಗೆಟ್ಟ ಅಧಿಕಾರಿಗಳು, ಸರ್ಕಾರ ಹೇಳುತ್ತೆ ನಮ್ಮ ಏನು ವಸತಿ ಶಾಲೆಗಳಿಗೆ ಕೋಟಿ ಅನುದಾನಗಳನ್ನು ಕೊಡ್ತೀವಿ, ಯಾವುದೇ ತೊಂದರೆ ಇಲ್ಲ ಅಂತೇಳಿ ಸರ್ಕಾರ ಹೇಳುತ್ತೆ. ಆದರೆ ಇಲ್ಲಿ ಬಂದು ನೋಡಿದೆ, ರಿಯಾಲಿಟಿ ಚೆಕ್ಕನ್ನು ಮಾಡಿದೆ, ಏನೋ ಇಲ್ಲಿ ವ್ಯವಸ್ಥೆ ನೋಡಿದೆ, ಇಲ್ಲಿ ಏನು ಮಕ್ಕಳಿಗೆ ಬೇಕಾಗಿರುವಂಥ ಶೌಚಾಲಯ, ಈ ಬಹುಮುಖ್ಯವಾಗಿ ಬೇಕಾಗಿರುವಂಥದ್ದು ಶೌಚಾಲಯ. ಈ ಶೌಚಾಲಯಕ್ಕೆ ಬಂದರೆ ಶೌಚಾಲಯದಲ್ಲಿರುವಂಥ ಇಲ್ಲಿಂದ ಸ್ಮೆಲ್ಗಳು ಇಲ್ಲಿ ನಿಂತ್ಕೊಳ್ಳೋಕ್ಕೂ ಕೂಡ ಆಗ್ತಾ ಇಲ್ಲ. ಅದೇ ಇಲ್ಲಿಯ ವಾರ್ಡನ್ಗಳು ಮತ್ತು ಪ್ರಿನ್ಸಿಪಾಲ್ಗೆ ಹೇಳೋದು ನೋಡಿದ್ರೆ ಎಲ್ಲ ವ್ಯವಸ್ಥೆ ನಮ್ಮಲ್ಲಿ ಸರಿಯಾಗಿದೆ, ಯಾರೋ ದುರುದ್ದೇಶಪೂರ್ವಕವಾಗಿ ನಮಗೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಇಲ್ಲಿನ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ಅನ್ನುವಂಥ ಸಬೂಬನ್ನು ಅವ್ರು ಹೇಳ್ತಾ ಇದ್ದಾರೆ. ಇಲ್ಲಿ ನಾವೇನು ರಿಯಾಲಿಟಿ ಚೆಕ್ ಮಾಡಿದ್ರೆ ಈ ಶೌಚಾಲಯಕ್ಕೆ ಬೇಕಾಗಿರುವಂಥ ಡೋರ್ಗಳಿಲ್ಲ, ಡೋರ್ಗಳಿಗೆ ಲಾಕ್ಗಳಿಲ್ಲ. ಮಕ್ಕಳು ಒಳಗಡೆ ಶೌಚಾಲಯನ ಯೂಸ್ ಮಾಡಲಿಕ್ಕೆ ಹೋದರೆ ಅಲ್ಲಿ ಒಳಗಡೆ ಹೋದಾಗ ಹಾಕೊಳ್ಳಿಕ್ಕೆ ಲಾಕ್ ಕೂಡ ಇಲ್ಲ. ಅಂಥ ಪರಿಸ್ಥಿತಿಯಲ್ಲಿ ಏನು ಮುರಾರ್ಜಿ ವಸತಿ ಶಾಲೆ ಇರುವಂಥದ್ದು. ಮತ್ತು ಏನು ಇಲ್ಲಿ ನೋಡಿ, ಯಾವುದೇ ಡೋರ್ಗಳಾಗಲಿ ಅಥವಾ ಡೋರಿಗೆ ಬೇಕಾಗಿರೋಂಥ ಲಾಕ್ಗಳಾಗಲಿ ಯಾವುದೂ ಕೂಡ ಇಲ್ಲ. ಇಲ್ಲಿ ನೋಡ್ತಾ ಇರ್ಬೋದು, ಮಕ್ಕಳು ಏನು ಯೂರಿನ್ ಪಾಸ್ ಮಾಡೋಕ್ಕೆ ಅಂತ ಬಂದರೆ ಇಲ್ಲಿ ಯಾವುದು ಕೂಡ ಒಂದು ಅಡಿಯಷ್ಟು ಯೂರಿನ್ಗಳು ಅವರು ಯೂರಿನ್ ಪಾಸ್ ಮಾಡಿರುವಂಥದ್ದು ನಿಂತುಕೊಂಡಿರುವಂಥದ್ದು. ಇದು ಕೂಡ ಇಲ್ಲಿಯ ಏನೋ ಅಧಿಕಾರಿಗಳ ಕಣ್ಣಿಗೆ ಕಾಣಿಸ್ತಾ ಇಲ್ವಾ ಅಥವಾ ಎಲ್ಲದೂ ಸರಿಯಾಗಿದೆ ಅನ್ನೋವಂಥ ಏನು ಸಬೂಬನ್ನು ಹೇಳ್ತಾರೆ ಅಧಿಕಾರಿಗಳು, ಇಲ್ಲಿ ಸಂಬಂಧಪಟ್ಟ ವಾರ್ಡನ್ ಇರ್ಬೋದು ಅಥವಾ ಇಲ್ಲಿ ಪ್ರಿನ್ಸಿಪಾಲ್ ಇರ್ಬೋದು. ನಿಜಕ್ಕೂ ಅವ್ರ ಮಕ್ಕಳನ್ನಾದರೆ ಈ ವ್ಯವಸ್ಥೆಯಲ್ಲಿ ಬಿಡ್ತಾರಾ ಅಂತ, ಈ ವ್ಯವಸ್ಥೆಯಲ್ಲಿ ಅವರು ಅಥವಾ ಅವರಾಗಲಿ ಅವ್ರ ಮಕ್ಕಳನ್ನಾಗಲಿ ಇಲ್ಲಿ ಯೂಸ್ ಮಾಡೋಕ್ಕೆ ಸಾಧ್ಯನಾ, ಇಲ್ಲಿ ನಿಂತ್ಕೊಳ್ಳೋಕೆ ಸಾಧ್ಯನಾ? ಈಗ ಇಷ್ಟೊಂದು ಕೆಟ್ಟ ಸ್ಮೆಲ್ ಬರ್ತಾ ಇದೆ. ಈ ಅವ್ಯವಸ್ಥೆಯ ಆಗರವಾಗಿದೆ ಯಾವುದು ಮುರಾರ್ಜಿ ವಸತಿ ಶಾಲೆ. ನಿಜಕ್ಕೂ ಇದನ್ನೆಲ್ಲ ನೋಡಿದ್ರೆ ಯಾಕೆ ಅಧಿಕಾರಿಗಳು ಅಥವಾ ಸರ್ಕಾರಗಳು ಏನು ಮಾಡ್ತಾ ಇದ್ದಾವೆ, ಕಣ್ಮುಚ್ಕೊಂಡು ಕೂತ್ಕೊಂಡಿದೆಯಾ ಈ ಅನ್ನುವಂಥದ್ದು ಏನು ಇಲ್ಲಿ ಅವ್ಯವಸ್ಥೆಯನ್ನು ನೋಡಿ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಏನಾಗಿದೆ, ಇಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯನೋ ಅಥವಾ ಸರ್ಕಾರದ ಮಲ್ತಾಯಿ ಧೋರಣೆನೋ ಅಥವಾ ಏನು ನಾವು ಮೂಲಭೂತ ಸೌಕರ್ಯಗಳನ್ನು ಅಥವಾ ಮಕ್ಕಳಿಗೆ ಎಜುಕೇಷನ್ಗೆ ಬೇಕಾಗಿರುವಂಥದ್ದನ್ನು ಎಲ್ಲದನ್ನು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ.
ಸೊ ಇಲ್ಲಿ ನೋಡಿದ್ರೆ ಅದು ಯಾವುದೂ ಇಲ್ಲ ಅನಿಸುತ್ತೆ, ಸತ್ಯಕ್ಕೆ ದೂರವಾಗಿದೆ ಅನ್ನುವಂಥದ್ದು. ಒಟ್ಟಾರೆಯಾಗಿ ಏನು ಇಲ್ಲಿ ಏನು ಮುರಾರ್ಜಿ ವಸತಿ ಶಾಲೆ ಏನು ಆನ್ವೇರಿಯಲ್ಲಿದೆ, ಈ ಆನ್ವೇರಿಯ ಮುರಾರ್ಜಿ ಶಾಲೆಗೆ ಮೂಲಭೂತ ಸೌಕರ್ಯಗಳನ್ನು ಕೊಟ್ಟು ಇಲ್ಲಿ ಓದ್ತಾ ಇರುವಂಥ ಮಕ್ಕಳಿಗೆ ಒಳ್ಳೆಯ ವ್ಯವಸ್ಥೆನ ಕಲ್ಪಿಸ್ಕೊಡ್ಬೇಕು ಅನ್ನುವಂಥದ್ದು ಮಕ್ಕಳು ಮತ್ತು ಆ ಪೋಷಕರ ಆಗ್ರಹವಾಗಿರುತ್ತೆ. ಕ್ಯಾಮ್ರಾ ಪರ್ಸನ್ ನದೀಮ್ ಜೊತೆ ಉಮೇಶ್ ಸಿ ಜಾಗದ್ದೆ, ರಾಜ್ ನ್ಯೂಸ್ ಕನ್ನಡ, ಶಿವಮೊಗ್ಗ. ನೋಡಿ, ಇಲ್ಲಿ ಸ್ಟೇಜ್ ಮೇಲೆ ನಿಂತ್ಕೊಂಡು ದೊಡ್ಡದಾಗಿ ಭಾಷಣಗಳನ್ನ ಬೀಗುವಂತಹ ಶಿಕ್ಷಣ ಇಲಾಖೆಯ ಸಚಿವರು